ಪಾಕಿಸ್ತಾನಕ್ಕೆ ಭಾರಿ ಪೆಟ್ಟು ಕೊಟ್ಟಿದ್ದು ಯಾರು? ಇಂದಿರಾ ಅಥವಾ ಮೋದಿ? ಹೂ ಈಸ್ ರಿಯಲಿ ಸ್ಟ್ರಾಂಗ್? ಉತ್ತರ ಹುಡುಕೋ ಪ್ರಯತ್ನವೇ ಈ ವಿಡಿಯೋ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಅಭಿವೃದ್ಧಿ ಅಂತಂದ್ರೆ ಏನು? ರಸ್ತೆಗಳು, ಕಟ್ಟಡಗಳು, ಮೆಟ್ರೋ ರೈಲುಗಳು ಮಾತ್ರ ಅಭಿವೃದ್ಧಿಯ ಅಳತೆನಾ, ಸಂಕೇತನ? ಅಥವಾ ದೇಶದ ಆರ್ಥಿಕ ಶಕ್ತಿ, ಉದ್ಯೋಗ ಸೃಷ್ಟಿ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಸಮಾನತೆ ಇವುಗಳ ಒಟ್ಟಾರೆ ಬೆಳವಣಿಗೆನೇ ನಿಜವಾದ ಅಭಿವೃದ್ಧಿಯ ಸೂಚಕನ? ಅಭಿವೃದ್ಧಿ ಮಾಡೋದಂದ್ರೆ ಹೇಗೆ? ಅದನ್ನು ಯಾರು ಮಾಡಬೇಕು? ಅದರ ಜವಾಬ್ದಾರಿ ಯಾರ ಮೇಲಿದೆ? ಈ ನೂರಾರು ಪ್ರಶ್ನೆಗಳ ನಡುವೆ ನಾವು ದಶಕಗಳನ್ನೇ ಕಳೆದಿದ್ದೇವೆ. ಆದರೆ ನರೇಂದ್ರ ಮೋದಿಯವರ ಯುಗದಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಬಂದಿರೋದು ಕೇವಲ ಪ್ರಚಾರದ ಸಿನಿಮಾಗಳು ಮಾತ್ರ. ಫಾರ್ ಎಕ್ಸಾಂಪಲ್, ಕಾಶ್ಮೀರಿ ಫೈಲ್ಸ್, ಬೆಂಗಾಲ್ ಫೈಲ್ಸ್, ಕೇರಳ ಸ್ಟೋರಿ, ಈಗ ಈ ಪಟ್ಟಿಗೆ ಧುರಂಧರ್ ಸಿನಿಮಾ ಸೇರ್ಪಡೆ ಆಗಿದೆ. ಬಿಜೆಪಿಯ ದುರಾಡಳಿತವನ್ನ ಹೆಮ್ಮೆಯ ವಿಷಯವನ್ನಾಗಿ ತೋರಿಸುವಂತೆ ಈ ಸಿನಿಮಾಗಳು ಜನರನ್ನ ಪ್ರಚಾರ ಮಾಡ್ತಾ ಇದೆ. ಆದರೆ ಇದೇ ಮೋದಿಯವರನ್ನ ಪ್ರಶ್ನಿಸಿದ್ರೆ ಸಾಕು, ಅವರು ಇಂದಿರಾ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಅವರನ್ನ ಎಳೆದು ತರ್ತಾರೆ. ಅವರೇನು ಮಾಡಿದ್ರು ಅಂತ ಕೇಳಿ ಅಂತ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಈ ಸತ್ಯವನ್ನ ನೋಡಿದ್ರೆ ಇಂದಿರಾ ಗಾಂಧಿ ಯುಗ ಭಾರತದ ಇತಿಹಾಸದಲ್ಲಿ ನಿಜವಾದ ಮಾಸ್ಟರ್ ಸ್ಟ್ರೋಕ್ ಆಗಿತ್ತು. ಪಾಕಿಸ್ತಾನವನ್ನ 2 ಭಾಗವಾಗಿ ಒಡೆದು ಬಾಂಗ್ಲಾದೇಶವನ್ನ ಸೃಷ್ಟಿಸಿದ್ದು, 93,000 ಪಾಕ್ ಸೈನಿಕರನ್ನ ಭಾರತಕ್ಕೆ ಶರಣಾಗುವಂತೆ ಮಾಡಿದ್ದು, ಸಿಕ್ಕಿಮನ್ನ ಭಾರತಕ್ಕೆ ಸೇರಿಸಿದ್ದು, ಇವುಗಳು ಕೇವಲ ವಿಜಯಗಳಲ್ಲ, ಪ್ರಪಂಚದ ಮ್ಯಾಪ್ ಅನ್ನೇ ಬದಲಾಯಿಸಿದಂಥ ಮಹಾನ್ ಸಾಧನೆಗಳು. ಇಂದಿರಾ ಗಾಂಧಿ ಅವರು 1971ರಲ್ಲಿ ನಡೆಸಿದಂಥ ಬಾಂಗ್ಲಾದೇಶ್ ವಿಮೋಚನಾ ಯುದ್ಧ ಭಾರತದ ಸೈನ್ಯದ ಶಕ್ತಿ ಮತ್ತು ರಾಜಕೀಯ ದೂರದೃಷ್ಟಿನ ಇಡೀ ಪ್ರಪಂಚಕ್ಕೆ ತೋರಿಸಿತ್ತು. ಪಾಕಿಸ್ತಾನದ ಪೂರ್ವ ಭಾಗದಲ್ಲಿ ನಡೆದಂಥ ಜನರ ದಂಗೆಯನ್ನು ಬೆಂಬಲಿಸಿ ಭಾರತೀಯ ಸೈನ್ಯ 1 ವಾರದಲ್ಲಿ ಯುದ್ಧವನ್ನು ಮುಗಿಸಿತ್ತು. ಪಾಕಿಸ್ತಾನದ 93,000 ಸೈನಿಕರು ಭಾರತದ ಮುಂದೆ ಮಂಡಿಯೂರಿ ಶರಣಾಗತರಾದರು. ಇದು 2ನೇ ಮಹಾಯುದ್ಧದ ನಂತರ ಅತಿ ದೊಡ್ಡ ಶರಣಾಗತಿಯಾಗಿತ್ತು. ಪ್ರಪಂಚದ ಮ್ಯಾಪ್ ಅನ್ನೇ ಬದಲಾಯಿಸಿದಂಥ ಈ ಯುದ್ಧದಲ್ಲಿ ಪಾಕಿಸ್ತಾನ 2 ಹೋಳಾಗತ್ತೆ. ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗತ್ತೆ. ಭಾರತದ ಸೈನಿಕರು ಮಧ್ಯರಾತ್ರಿಯಲ್ಲಿ ಲಾಹೋರನ್ನು ತಲುಪಿದ್ರು. ಇದು ಕೇವಲ ಒಂದು ಯುದ್ಧ ಅಲ್ಲ, ರಾಷ್ಟ್ರೀಯ ಗೌರವದ ಪುನರುಜ್ಜೀವನವಾಗಿತ್ತು. ಇಂದಿರಾ ಅವರು ಈ ಸಮಯದಲ್ಲಿ ಅಂತಾರಾಷ್ಟ್ರೀಯ ಒತ್ತಡಗಳ ನಡುವೆಯೂ ಧೈರ್ಯವಾಗಿ ಎದೆಸೆಟೆದು ನಿಂತಿದ್ರು. ಅಮೆರಿಕ, ಚೀನಾ ಮತ್ತು ಪಾಕಿಸ್ತಾನದ ಒತ್ತಡಗಳಿಗೆ ತುತ್ತಾಗದೇನೆ ಭಾರತದ ಹಿತಾಸಕ್ತಿಯನ್ನು ರಕ್ಷಿಸಿದ್ದವರು. ಇದು ನಿಜವಾದ ಮಾಸ್ಟರ್ ಸ್ಟ್ರೋಕ್. ಇಂದಿರಾ ಗಾಂಧಿಯವರ ಮತ್ತೊಂದು ಸಾಧನೆ ಅಂತಂದ್ರೆ ಸಿಕ್ಕಿಂ ಸಮೀಕರಣ. 1975ರಲ್ಲಿ ಸಿಕ್ಕಿಮನ್ನ ಭಾರತದ 22ನೇ ರಾಜ್ಯವನ್ನಾಗಿ ಮಾಡ್ತಾರೆ. ಇದು ರಾಜಕೀಯ ಚಾಣಾಕ್ಷತನಕ್ಕೆ ಉದಾಹರಣೆ. ಸಿಕ್ಕಿಂ ರಾಜವಂಶದ ಜೊತೆಗೆ ಸಂಧಾನ ನಡೆಸಿ ಜನರ ಮತದಾನದ ಮೂಲಕ ಅದನ್ನ ಭಾರತಕ್ಕೆ ಸೇರಿಸ್ತಾರೆ. ಇದು ಕೇವಲ ಭೂಪ್ರದೇಶದ ವಿಸ್ತರಣೆಯಲ್ಲ, ಭಾರತದ ಏಕತೆ ಮತ್ತು ಅಖಂಡತೆಯನ್ನ ಬಲಪಡಿಸಿದಂತ ಒಂದು ಕ್ರಮ. ಇಂದಿರಾ ಅವರು ಆ ಸಮಯದಲ್ಲಿ ತುರ್ತು ಪರಿಸ್ಥಿತಿನ ಘೋಷಿಸಿದ್ದು ಭಾರತಕ್ಕೆ ಒಂದು ಕರಾಳ ದಿನವಾದರೆ ರಾಷ್ಟ್ರೀಯ ಭದ್ರತೆ ಮತ್ತು ಅಭಿವೃದ್ಧಿ ಹೆಸರಲ್ಲಿ ಒಂದಿಷ್ಟು ಧೈರ್ಯಶಾಲಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಅವರ ಯುಗದಲ್ಲಿ ಭಾರತ ಕೃಷಿ ಕ್ರಾಂತಿ, ಬ್ಯಾಂಕ್ ರಾಷ್ಟ್ರೀಕರಣ, ಹಸಿರು ಕ್ರಾಂತಿ ಮುಂತಾದವುಗಳ ಮೂಲಕ ಅಭಿವೃದ್ಧಿಯ ಹಾದಿಯನ್ನು ಹಿಡಿದಿದ್ರು. ಜನರ ಕಲ್ಯಾಣಕ್ಕಾಗಿ ನೀತಿಗಳನ್ನು ರೂಪಿಸಿದ್ರು. ಇದು ಕೇವಲ ಪ್ರಚಾರ ಅಲ್ಲ, ಇದು ನಿಜವಾದ ಅಭಿವೃದ್ಧಿಯಾಗಿತ್ತು. ಆದರೆ ಇಂದಿನ ಮೋದಿ ಯುಗವನ್ನ ನೋಡಿ, ಅಭಿವೃದ್ಧಿ ಹೆಸರಲ್ಲಿ ಬಂದಿರೋದು ಏನು? ರಸ್ತೆಗಳು, ವಿಮಾನಗಳು, ನಿಲ್ದಾಣಗಳು ಅಥವಾ ಒಂದಿಷ್ಟು ರೈಲುಗಳು, ಇವುಗಳನ್ನು ಹೆಚ್ಚಿಸಿದ್ದೇವೆ ಅಂತ ಹೇಳ್ತಾರೆ. ಆದರೆ ಅದೆಲ್ಲ 3 ದಿನಕ್ಕೆ ಕಿತ್ತು, ಎಷ್ಟೆಷ್ಟೋ ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆಗಿದೆ, ಎಷ್ಟೆಷ್ಟೋ ಒಂದಿಷ್ಟು ವಿಮಾನ ನಿಲ್ದಾಣಗಳು ಕುಸಿದು ಬೀಳುತ್ತೆ. ಇದನ್ನು ಅವರು ಅಭಿವೃದ್ಧಿ ಅಂತ ಕರೀತಾರೆ. ಇದರ ಹಿಂದಿರೋದು ಪ್ಯೂರ್ಲಿ ಕರಪ್ಷನ್, ಕಾರ್ಪೊರೇಟ್ ಅನುಕೂಲ ಮತ್ತು ಜನರ ಮೇಲಿನ ಒತ್ತಡ ಮಾತ್ರ. ನಿರುದ್ಯೋಗ, ಬೆಲೆ ಏರಿಕೆ, ಕೃಷಿ ಸಮಸ್ಯೆ, ಸಾಮಾಜಿಕ ಅಸಮಾನತೆಗಳು ಹೆಚ್ಚಾಗ್ತಾ ಇದೆ. ಇದನ್ನ ಮರೆಮಾಚೋಕೆ ಮೋದಿಯವರ ಪರವಾಗಿ ಪ್ರಚಾರದ ಸಿನಿಮಾಗಳು ಬರುತ್ತೆ. ಅದು ಕರೆಕ್ಟಾಗಿ ಎಲೆಕ್ಷನ್ ಟೈಮ್ನಲ್ಲೇ. ಕಾಶ್ಮೀರ್ ಫೈಲ್ಸ್ ಮೂಲಕ ಕಾಶ್ಮೀರ್ ಸಮಸ್ಯೆಯನ್ನು ಒಂದು ಕಡೆಯಿಂದ ತೋರಿಸಿ ಬಿಜೆಪಿಯ ನೀತಿಗಳನ್ನು ಸಮರ್ಥಿಸಿಕೊಂಡ್ರು. ಬೆಂಗಾಲ್ ಫೈಲ್ಸ್ ಮತ್ತು ಕೇರಳ ಸ್ಟೋರಿಗಳು ವಿರೋಧ ಪಕ್ಷವನ್ನು ಕೆಟ್ಟದಾಗಿ ಚಿತ್ರಿಸಿದ್ವು. ಈಗ ಧುರಂಧರ್ ಸಿನಿಮಾ ಬಂದಿದೆ. ಇವುಗಳು ಬಿಜೆಪಿಯ ದುರಾಡಳಿತವನ್ನು ಹೆಮ್ಮೆಯ ವಿಷಯವನ್ನಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ಜನರ ನೋವು, ಸಂಕಟಗಳನ್ನು ಪ್ರಚಾರಕ್ಕೆ ಬಳಸ್ಕೊಳ್ಳೋದು ಇಂದಿನ ರಾಜಕಾರಣದ ಶೈಲಿ ಆಗೋಗ್ಬಿಟ್ಟಿದೆ. ಅಭಿವೃದ್ಧಿ ಅಂತಂದ್ರೆ ಏನು? ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸೋದಾ ಅಥವಾ ಸಿನಿಮಾ ಹಾಲ್ಗಳಲ್ಲಿ ಪ್ರಚಾರ ಮಾಡೋದಾ? ಇನ್ನೊಂದು ವಿಚಾರ, ಈಗಾಗಲೇ ಚೀನಾ ಭಾರತದ ಕೆಲವು ಭೂ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡಿದೆ ಅಂತ ಸ್ಯಾಟಲೈಟ್ ಇಮೇಜ್ ಅಲ್ಲಿ ಪ್ರೂವ್ ಆಗ್ತಾ ಇದೆ. ಲಡಾಖ್ನ ಗಲ್ವಾನ್ ಕಣಿವೆಯ ಕೆಲವು ಪ್ರದೇಶಗಳಲ್ಲಿ ಚೀನಾ ಒತ್ತುವರಿ ಮಾಡಿರೋ ಬಗ್ಗೆ ಸ್ಯಾಟಲೈಟ್ ಚಿತ್ರಗಳು ಮತ್ತು ವರದಿಗಳು ಸತ್ಯವನ್ನು ಬಹಿರಂಗಪಡಿಸಿದೆ. ಈ ವಿಷಯ 2020ರ ಗಲ್ವಾನ್ ಸಂಘರ್ಷದಿಂದಾನೂ ಚರ್ಚೆಯಲ್ಲಿದೆ. ಆದರೆ ಇನ್ನೂ ತನಕ ಈ ಬಗ್ಗೆ ಅಮಿತ್ ಶಾ ಆಗಲಿ, ಮೋದಿ ಆಗಲಿ ಏನೂ ಉತ್ತರ ಕೊಟ್ಟಿಲ್ಲ. ಈ ವಿಚಾರವನ್ನು ಅವರು ಅವಾಯ್ಡ್ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಚೀನಾದ ಒತ್ತುವರಿ ಬಗ್ಗೆ ಮಾಹಿತಿಯನ್ನು ಮುಚ್ಚಿಡ್ತಾ ಇದೆ. ಇವರ ಈ ಮೌನ ಜನರಲ್ಲಿ ಅನುಮಾನಗಳನ್ನು ಮೂಡಿಸೋದಂತೂ ಸತ್ಯ.
ಮೋದಿಯವರನ್ನ ಪ್ರಶ್ನಿಸಿದ್ರೆ ಸಾಕು, ಇಂದಿರಾ ಗಾಂಧಿ ಏನು ಮಾಡಿದ್ರು, ನೆಹರು ಏನು ಮಾಡಿದ್ರು, ನೆಹರು ಕಾಲದಲ್ಲಿ ಹಂಗೆ ಮಾಡಿದ್ರು, ಇಂದಿರಾ ಗಾಂಧಿ ಕಾಲದಲ್ಲಿ ಹಿಂಗೆ ಮಾಡಿದ್ರು, ಇಷ್ಟೇ. ಆದರೆ ಇಂದಿರಾ ಅವರ ಸಾಧನೆಗಳನ್ನು ನೋಡಿದ್ರೆ ಅವುಗಳು ನಿಜವಾಗ್ಲೂ ಮೋದಿಜಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಂತಿರುತ್ತೆ. ಪಾಕಿಸ್ತಾನವನ್ನು ಒಡೆದಿದ್ದು, ಬಾಂಗ್ಲಾದೇಶ ಸೃಷ್ಟಿಸಿದ್ದು, ಸಿಕ್ಕಿಂ ಸೇರಿಸಿದ್ದು, ಇವು ಭಾರತದ ಗಡಿಗಳನ್ನು ಬಲಪಡಿಸಿದ್ದು, ರಾಷ್ಟ್ರೀಯ ಗೌರವವನ್ನು ಹೆಚ್ಚಿಸಿದ್ವು. ಇಂದಿರಾ ಅವರ ಯುಗದಲ್ಲಿ ಭಾರತ ವಿಶ್ವದಲ್ಲಿ ಒಂದು ಗೌರವಾನ್ವಿತ ಸ್ಥಾನವನ್ನು ಪಡೆದಿತ್ತು. ಆದರೆ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದು? 2016 ನೋಟ್ ರದ್ದ, ಅದು ಆರ್ಥಿಕತೆಯನ್ನು ಹಾಳು ಮಾಡ್ತು. 2019 ಆರ್ಟಿಕಲ್ 370 ರದ್ದ, ಅದು ಕಾಶ್ಮೀರದಲ್ಲಿ ಶಾಂತಿ ತರ್ತಾ ಇಲ್ಲ, ಹಿಂಸೆ ಇನ್ನೂ ಹೆಚ್ಚಾಯಿತು. ಅಥವಾ ಕೊರೋನಾ ಸಮಯದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಕೂಗಿದ್ದ, ಆದರೆ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು. ಜೈ ಜವಾನ್ ಜೈ ಕಿಸಾನ್ ಅಂತ ಮೋದಿಯವರೇನು ಹೇಳ್ತಾರೆ, ಆದರೆ ಇದೇ ದೆಹಲಿಯ ಜಂತರ್ ಮಂತರಲ್ಲಿ ಲಕ್ಷಾಂತರ ರೈತರು 1.5 ವರ್ಷಗಳ ಕಾಲ ಹೋರಾಟ ನಡೆಸಿದ್ರು. ಯಾಕೆ? ಅದೇ ರೈತರನ್ನ ಇದೇ ಮೋದಿ ಸರ್ಕಾರ ಭಯೋತ್ಪಾದಕರು ಅಂತ ಅಂತು. ಅಭಿವೃದ್ಧಿ ಹೆಸರಲ್ಲಿ ಬಂದಿರೋದು ಕೇವಲ ಪ್ರಚಾರದ ಸಿನಿಮಾಗಳು ಮಾತ್ರ. ರಾಮ ಮಂದಿರ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇವುಗಳು ಧರ್ಮೀಯ ರಾಜಕಾರಣಕ್ಕೆ ಬಳಕೆ ಆಗ್ತಾ ಇದೆ. ಇಂದಿನ ಯುವಕರು ಉದ್ಯೋಗಕ್ಕಾಗಿ ಹೋರಾಡ್ತಿದ್ದಾರೆ, ರೈತರು ಕೃಷಿ ಕಾನೂನುಗಳ ವಿರುದ್ಧ ಹೋರಾಡಿದ್ರು, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು ಅಸುರಕ್ಷಿತರಾಗಿದ್ದಾರೆ. ಇದನ್ನು ಮರೆಮಾಚೋಕೆ ಪ್ರಚಾರದ ಸಿನಿಮಾಗಳು ಬರ್ತಾ ಇದೆ. ಬಿಜೆಪಿಯ ದುರಾಡಳಿತವನ್ನ ಹೆಮ್ಮೆ ಅಂತ ತೋರಿಸೋದು ಈ ಸಿನಿಮಾಗಳ ದುರುದ್ದೇಶ. ಆದರೆ ಇತಿಹಾಸ ಸುಳ್ಳು ಹೇಳೋದಿಲ್ಲ. ಇಂದಿರಾ ಗಾಂಧಿಯವರಂತಹ ನಾಯಕಿ ರಾಷ್ಟ್ರವನ್ನ ಬದಲಾಯಿಸಿದ್ರು. ಅವರ ಯುಗದಲ್ಲಿ ಅಭಿವೃದ್ಧಿ ಅಂತಂದ್ರೆ ಜನಕಲ್ಯಾಣ, ರಾಷ್ಟ್ರದ ಏಕತೆಯಾಗಿತ್ತು. ಮೋದಿಯವರನ್ನ ಪ್ರಶ್ನಿಸಬೇಕು, ನಿಮ್ಮ ಮಾಸ್ಟರ್ ಸ್ಟ್ರೋಕ್ ಯಾವುದು? ಸಿನಿಮಾದಲ್ಲೇ ಪ್ರಚಾರ ಮಾಡೋದಾ ಅಥವಾ ನಿಜವಾದ ಅಭಿವೃದ್ಧಿನ ಅಂತ? ಭಾರತ ಇಂದಿರಾ ಅವರಂಥ ಧೈರ್ಯಶಾಲಿ ನಾಯಕರನ್ನ ನೆನೆಸ್ಕೊಳ್ಳುತ್ತೆ. ಅವರ ಸಾಧನೆಗಳು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಮೋದಿ ಯುಗದ ಪ್ರಚಾರಗಳು ಕೇವಲ ತಾತ್ಕಾಲಿಕ ಒಂದು ನಶೆ ಮಾತ್ರ. ಅಭಿವೃದ್ಧಿ ಅಂತಂದ್ರೆ ಜನರ ಜೀವನ, ರಾಷ್ಟ್ರದ ಗೌರವ, ಇದನ್ನು ಮರಿಬಾರ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.